ನನ್ನ ಹೊಸ ಪುಸ್ತಕ ಇನ್ನೇನು ಬರ್ತಾ ಇದೆ. ನೀವೆಲ್ಲ ತುಂಬಾ ಜನ ಧುರಂಧರ್ ಪಿಕ್ಚರ್ ನೋಡಿದ್ದೀರಾ? ಹೌದು. ಅದು ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ಒಬ್ಬ ಗೂಢಚರ್ಯೆ ಮಾಡುವಂತ ಕತೆ. ಧುರಂಧರ್ ಕತೆ ಸತ್ಯ ಕಥೆ ಅಲ್ಲ, ಸತ್ಯಕ್ಕೆ ಹತ್ತಿರವಾಗಿರುವ ಕತೆ. ನಾನು ಬರೆದಿರೋ 108 ಪುಸ್ತಕನೂ ಸತ್ಯ ಘಟನೆ ಆಧಾರಿತಾನೆ, ಸತ್ಯ ಬಿಟ್ಟು ಬೇರೆ ಬರೆಯೋದಿಲ್ಲ. ಈ ರೀತಿ ನಮ್ಮ ದೇಶದಿಂದ ಬೇಹುಗಾರಿಕೆ ಮಾಡಲಿಕ್ಕೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಅವರಿಗೆ ಆದ ಅನುಭವಗಳು ಮತ್ತು ಅಲ್ಲಿ ಪಾಕಿಸ್ತಾನದಲ್ಲಿ ಅವರು ಸಿಕ್ಕಿ ಹಾಕಿಕೊಂಡು ಪಟ್ಟ ಸಂಕಷ್ಟಗಳು, ಅವರ ಪಾಡುಗಳು, ಅದರ ಬಗ್ಗೆ ಬರಿಬೇಕಂತ ಹೇಳಿ 7 ಜನರ ಬಗ್ಗೆ ನಾನು ಈ ಪುಸ್ತಕ ಬರೆದಿದ್ದೀನಿ. ಪುಸ್ತಕದ ಹೆಸರು ಪಾಕ್ ನಲ್ಲಿ ನಮ್ಮ ಧುರಂಧರರು ಅಂತ. ಪುಸ್ತಕದ ಹೆಸರು ಧುರಂಧರ ಅಂತ ಸೇರಿಸಿದ್ದೀನಿ. ಒಬ್ಬ ಬೇಹುಗಾರನ ಜೀವನ ಹೇಗೆ ಅಂದ್ರೆ, ಆತ ಯಾರಿಗೂ ಕಾಣದಂತಿರ್ತಾನೆ, ಎಲೆಮರೆ ಕಾಯಿ ಅಂತಿರ್ತಾನೆ. ಇಷ್ಟೆಲ್ಲ ಮಾತಾಡ್ತೀವಲ್ಲ, ಜೇಮ್ಸ್ ಬಾಂಡ್ ಕೂಡ ನಿಜವಾದ ವ್ಯಕ್ತಿ ಅಲ್ಲ. ಅಂದ್ರೆ ಒಬ್ಬ ಇಂಥ ಬೇಹುಗಾರನಿದ್ದ ಅಂತ ಅವನ ಬಗ್ಗೆ ಯಾವುದೇ ಜನಕ್ಕೆ ಗೊತ್ತಾಗಲ್ಲ. ಆತ ಬೇಹುಗಾರಿಕೆ ಮಾಡಿ ಎಷ್ಟೋ ಸಲ ಜೈಲ್ಗೆ ಹೋಗ್ಬೋದು, ಇಲ್ಲ ಎಷ್ಟೋ ಸಲ ಪ್ರಾಣನೂ ಕಳ್ಕೊಬಹುದು, ಸುಖವಾಗಿ ವಾಪಸ್ ಬರ್ಬೋದು, ರಿಟೈರ್ ಆಗ್ಬೋದು. ಆದರೆ ಒಬ್ಬ ರಿಟೈರ್ಡ್ ಆದ ಬೇಹುಗಾರ, ರಿಟೈರ್ಡ್ ಆದ ಗೂಢಚಾರ, ಇವನ ಬಗ್ಗೆ ಯಾರಿಗೂ ಗೊತ್ತೇ ಇರಲ್ಲ. ಅವರ ಮನೆಯವರು ಕೂಡ ಅವನು ಹೇಳೋಕ್ಕಾಗಲ್ಲ ನಾನು ಹೀಗೆ ಮಾಡಿದೆ, ಇಲ್ಲಿ ಹೋದೆ. ಯಾಕೆಂದ್ರೆ ಅವರು ಇದೊಂಥರ ಗುಟ್ಟಿನ ಪ್ರಪಂಚ, ಸೀಕ್ರೆಟ್ ವರ್ಲ್ಡ್. ಆತ ವಾಪಸ್ ಬಂದ ನಂತರ ನನ್ನ ಪುಸ್ತಕದಲ್ಲಿ ಒಂದೇ ಒಂದು ಬರೆದಿದ್ದೇನೆ, ಅನ್ವೆಪ್ಟ್, ಅನ್ಸಂಗ್, ಅನ್ಆನರ್ಡ್ ಅಂತ. ಯಾರಾದ್ರೂ ಒಬ್ಬ ವ್ಯಕ್ತಿ ಸತ್ತರೆ ಅವನ ಬಗ್ಗೆ ಅಳುವುದಿಲ್ಲ, ಏನು ಗೌರವ ಸಿಗೋಲ್ಲ, ಅವನು ಹಾಗೆ ಎಲೆಮರೆ ಕಾಯಾಗಿ ಹುಟ್ಟೋಗ್ತಾನೆ. ಹಾಗೆ ಇಂತಹ ಕೆಲವರು ಇವ್ರು ಏನ್ ಮಾಡಿದ್ರು, ಅವ್ರು ಎಂಥ ತೊಂದರೆಗಳು ಅನುಭವಿಸಿದ್ರು. ಗೂಢಚರ್ಯೆ ಅನ್ನೋದು ಕೇವಲ ಒಂಥರ ರೊಮ್ಯಾಂಟಿಕ್ ಇಲ್ಲ, ಅಲ್ಲಿ ಸಾಕಷ್ಟು ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಅನುಭವಿಸ್ಬೇಕಾಗತ್ತೆ. ತಮ್ಮ ಕುಟುಂಬದವರಿಂದ ದೂರವಾಗಿರ್ಬೇಕಾಗತ್ತೆ. ಕೆಲವು ಸಲ ಬದುಕಿದ್ದಾರೆ ಇಲ್ಲ ಸತ್ತಿದ್ದಾರೆ ಗೊತ್ತಿರಲ್ಲ. ಆ ಥರ ರಿಯಲ್ ಆಗಿ ಏನಾಯ್ತು ಅಂತ ಸ್ಟೋರೀಸ್ ಬರೆದಿದ್ದೀನಿ. ಇದು ಸಪ್ನಾ ಬುಕ್ ಹೌಸ್ ಇದು ಪ್ರಕಟ ಮಾಡ್ತಾ ಇದೆ. ಅಂದ್ರೆ ಮುಂದಿನ ವಾರ 15-14ನೇ ತಾರೀಕು ಅಷ್ಟೊತ್ತಿಗೆ ಮಾರುಕಟ್ಟೆಗೆ ಬರ್ತದೆ. 195 ರೂಪಾಯಿ ಒಂದು ಅಷ್ಟೇ ಪೇಜ್ಗಳ ಪುಸ್ತಕ ಇದು. ನಮ್ಮ ವೀಕ್ಷಕರು ಓದ್ತೀರಿ ಅಂತ ತಿಳ್ಕೊಂಡಿದ್ದೀನಿ.